ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಸ್ಥಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ 3-4 ದಿನಗಳಲ್ಲಿ ಕೇಂದ್ರ ತಂಡದಿಂದ ಸ್ಥಳ ಪರಿಶೀಲನೆ ಆಗುತ್ತೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೂಕ್ತ ವ್ಯವಸ್ಥೆ ಪರಿಶೀಲನೆ ಬಳಿಕ ಸ್ಥಳವನ್ನ ಅಂತಿಮಪಡಿಸಲಾಗುತ್ತೆ. ಎಲ್ಲಾ ರೀತಿಯಾಗಿ ಪ್ರಾಸ್ ಅಂಡ್ ಕಾನ್ಸ್ ಅನ್ನು ನೋಡಿ ಎಲ್ಲಿ ಯಾವುದನ್ನ ಅಂತಿಮವಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಕಾಲ್ ತಗೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಣಿಗಲ್, ನೆಲಮಂಗಲದಲ್ಲೂ ಕೂಡ ಒಂದಷ್ಟು ಜಾಗವನ್ನು ನೋಡಿದ್ದೀವಿ. ಹೀಗಂತ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನ ಟ್ರಾಫಿಕ್ ಅನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎರಡನೇ ಏರ್ಪೋರ್ಟ್ಗೆ ಸ್ಥಳ ಪರಿಶೀಲನೆ ಮಾಡ್ತೀವಿ, ಈ ಥರದೊಂದು ಪ್ರಪೋಸಲ್ ಇದೆ ಅಂತ ಹೇಳಿದ್ರು. ಈ ಮುಂಚೆ ಬೇರೆ ಬೇರೆ ಊರುಗಳಲ್ಲಿ ಅಂದರೆ ಬಿಡದಿ, ಕನಕಪುರ ಹತ್ರ ಎಲ್ಲ ಮಾಡಬಹುದು ಅಂತ ಒಂದು ನಿರೀಕ್ಷೆ ಇತ್ತು. ಬಟ್ ಈಗ ಕುಣಿಗಲ್, ನೆಲಮಂಗಲದಲ್ಲೂ ಕೂಡ ಒಂದಷ್ಟು ಜಾಗವನ್ನು ನೋಡಿದ್ದೀವಿ ಅಂತ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 3-4 ದಿನಗಳಲ್ಲಿ ಕೇಂದ್ರದ ತಂಡ ಬಂದು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡುತ್ತೆ. ಬಿಕಾಸ್ ಕೇಂದ್ರ ರಾಜ್ಯದ ಸಹಭಾಗಿತ್ವದಲ್ಲೇ ಏರ್ಪೋರ್ಟ್ಗಳ ಉದ್ಘಾಟನೆ ಇರ್ಬೋದು ಅಥವಾ ಅದರದ್ದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಇಬ್ಬರ ಸಹಭಾಗಿತ್ವದಲ್ಲೇ ಆಗಬೇಕಾಗಿರೋದ್ರಿಂದ ಇಬ್ಬರು ಸೇರಿ ಅಂತಿಮವಾಗಿ ಒಂದು ಕಾಲ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ವರ್ಷಗಳ ಕನಸು ಬೆಂಗಳೂರಿಗೆ ಹತ್ತಿರವಿರುವಂತಹ ಅಥವಾ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಆಗಬೇಕು ಅಂತ. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಇದು ಜಿಲ್ಲಾ ಏರ್ಪೋರ್ಟ್ ಅಲ್ಲ. ಇವತ್ತು ತುಮಕೂರು, ಶಿರಾ, ಚಿತ್ರದುರ್ಗ ಮಧ್ಯೆ ನಾವೊಂದು ಜಿಲ್ಲೆ ಏರ್ಪೋರ್ಟ್ನು ಕೂಡ ಪ್ರಸ್ತಾಪ ಮಾಡಬೇಕಂತ ಮಾಡಿದ್ದೀವಿ. ಇವತ್ತು ಏರ್ಪೋರ್ಟ್ ಆಗಬೇಕಾಗಿದ್ರೆ 50 ಕಿಲೋಮೀಟರ್ ಅಂತರದಲ್ಲಿ ಇರಬೇಕು. ಇವತ್ತು ನಾನು ಇಲ್ಲಿದ್ದೀನಿ, ಪರಮೇಶ್ವರ್ ಅವರು ಸದಾಶಿವನಗರದಾಗಿದ್ದಾರೆ. ಪರಮೇಶ್ವರ್ ಅವ್ರು ನಾವು ನಾಳೆ ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ನಾವು ಶಿರಾಗೆ ಹೋಗ್ತೀವ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತೀವ? ಸಾಮಾನ್ಯ ಜ್ಞಾನದ ಪ್ರಶ್ನೆ ಅದ. ನಾನು ಹೇಳಿದ್ದೀನಿ ಅವ್ರಿಗೇನೋ ಕನ್ಫ್ಯೂಸ್ ಇದೆ. 150 ಕಿಲೋಮೀಟ್ರು, ಆ 150 ಕಿಲೋಮೀಟ್ರ್ 2033 ತನಕ ಅಷ್ಟೇ. 2033, 2025, ಇನ್ನು 7-8 ವರ್ಷ ಎಲ್ಲೇ ಮಾಡಿದ್ರು ಕೂಡ 8 ವರ್ಷ ತಗೋತದೆ.